ಜನನ ಮತ್ತು ಕುಟುಂಬ ಪಾರ್ಶ್ವಭೂಮಿ. ರಾಕೇಶ್ ಚುಂಡುನವಾಲಾ 1960 ಜುಲೈ 5 ರಾಜಸ್ಥಾನದ ಪುಂಗಲೂರ್ ಎಂಬ ಗ್ರಾಮದಲ್ಲಿ ಜನಿಸಿದರು. ಅವರ ತಂದೆ ಆದಾಯ ತೆರಿಗೆ ಇಲಾಖೆಯಲ್ಲಿ ಅಧಿಕಾರಿಯಾಗಿದ್ದು, ಈ ಕಾರಣದಿಂದ ಜುಂಡುನವಾಲಾ ತನ್ನ ಬಾಲ್ಯದ ದಿನಗಳನ್ನು ಮುಂಬೈನಲ್ಲಿ ಕಳೆದರು. ತಂದೆಯ ಉದ್ಯೋಗ ಕಾರಣದಿಂದಲೇ ಆರ್ಥಿಕತೆಯ ಬಗ್ಗೆ ಜುಂಡುನವಾಲಾ ಚಿಕ್ಕ ವಯಸ್ಸಿನಿಂದಲೇ ಆಸಕ್ತಿಯನ್ನು ಬೆಳೆಸಿದರು. ಜುಂಡುನವಾಲಾ ಬಾಲ್ಯದ ದಿನಗಳಲ್ಲಿ ಪತ್ರಿಕೆಗಳಲ್ಲಿ ಷೇರು ಮಾರುಕಟ್ಟೆಯ ಕುರಿತು ಕುತೂಹಲದಿಂದ ಓದುತ್ತಿದ್ದರು. ಷೇರುಗಳ ಬೆಲೆ ಏನಿಂದ ಮತ್ತು ಹೇಗೆ ಏರುತ್ತವೆ ಎಂಬ ಪ್ರಶ್ನೆಗಳು ಅವರೊಳಗೊಮ್ಮೆ ಹುಟ್ಟಿದುವು. ತಂದೆಯ ಪ್ರೇರಣೆಯಿಂದ ಷೇರು ಮಾರುಕಟ್ಟೆಯ ಕುರಿತು ಅಧ್ಯಯನಕ್ಕೆ ದಕ್ಷರಾಗಿದ್ದು, ಈ ಕ್ಷೇತ್ರದಲ್ಲಿ ಸಾಂಸ್ಥಿಕ ಬೆಂಬಲದಿಂದ ಗುರುತಿಸಿಕೊಂಡರು. ಶಿಕ್ಷಣ ಮತ್ತು ಆರ್ಥಿಕತೆಯ ಪ್ರಾರಂಭ. ರಾಕೇಶ್ ಅವರು ಸೈಡ್ನಹಮ್ ಕಾಲೇಜು ಕಾಮರ್ಸ್ ಮತ್ತು ಇಕನಾಮಿಕ್ಸ್ನಲ್ಲಿ ಬಿ.ಕಾಂ ಪದವಿ ಪಡೆದರು. ಬಳಿಕ ಅವರು ಚಾರ್ಟರ್ಡ್ ಅಕೌಂಟೆಂಟ್ ಪದವೀಧರರಾಗಿ ತಮ್ಮ ಶೈಕ್ಷಣಿಕ ದಕ್ಷತೆಯನ್ನು ಹೆಚ್ಚಿಸಿದರು. ವಿದ್ಯಾಭ್ಯಾಸದ ನಂತರ ಜುಂಡುನವಾಲಾ ತಮ್ಮ ವ್ಯವಹಾರಗಳಿಗೆ ಬಂಡವಾಳವನ್ನು ಒದಗಿಸಲು ತನ್ನ ಕುಟುಂಬ ಸದಸ್ಯರ ಸಹಾಯವನ್ನು ಪಡೆದುಕೊಂಡರು. 1985ರಲ್ಲಿ ಅವರು ಕೇವಲ ₹5,000 ಮೊತ್ತವನ್ನು ಹೂಡಿಕೆ ಮಾಡುವ ಮೂಲಕ ಷೇರು ಮಾರುಕಟ್ಟೆಗೆ ಪ್ರವೇಶಿಸಿದರು. ಷೇರು ಮಾರುಕಟ್ಟೆಗೆ ಪ್ರವೇಶ. 1980ರ ದಶಕದಲ್ಲಿ ಷೇರು ಮಾರುಕಟ್ಟೆ ತೀವ್ರ ಕುಸಿತ ಮತ್ತು ಏರಿಕೆಯನ್ನು ಅನುಭವಿಸುತ್ತಿತ್ತು. ಈ ಸಂದರ್ಭದಲ್ಲಿ ಜುಂಡುನವಾಲಾ ತಮ್ಮ ಪ್ರಥಮ ಹೂಡಿಕೆಯನ್ನು ಟಾಟಾ ಟೀ ಷೇರುಗಳಲ್ಲಿ ಮಾಡಿದರು. ಕೇವಲ 3 ತಿಂಗಳಲ್ಲಿ ಷೇರುದಾರ್ತವಾಗಿ ₹5 ಲಕ್ಷ ಲಾಭವನ್ನು ಗಳಿಸಿದರು. ಇದು ಅವರ ಜೀವನದ ಮೊದಲ ದೊಡ್ಡ ಯಶಸ್ಸು. ಅದಾದ ನಂತರ ಅವರು ಹಿಂದಿರುಗಿ ನೋಡಲೇ ಇಲ್ಲ. ಪ್ರಮುಖ ಹೂಡಿಕೆ ತಂತ್ರಗಳು. 1. ಕಂಪನಿಯ ಮೂಲಭೂತ ಮೌಲ್ಯ ನಿರ್ಣಯ. ಜುಂಡುನವಾಲಾ ಯಾವಾಗಲೂ ಕಂಪನಿಯ ಆಂತರಿಕ ಮೌಲ್ಯವನ್ನು ಅರ್ಥಮಾಡಿಕೊಳ್ಳಲು ಹೆಚ್ಚಿನ ಒತ್ತು ನೀಡಿದರು. ತಾತ್ಕಾಲಿಕ ಪ್ರಭಾವಗಳಿಗೆ ಗಮನ ಕೊಡದೆ ಆಳವಾದ ವಿಶ್ಲೇಷಣೆಗಳ ಮೇಲೆ ನಿಂತು ಹೂಡಿಕೆ ಮಾಡಿದರು. 2. ಲಾಂಗ್ ಟರ್ಮ್ ಹೋಲ್ಡಿಂಗ್. ಜುಂಡುನವಾಲಾ ಬೈ ರೈಟ್ ಹೋಲ್ಡ್ ಟೈಟ್ ತತ್ವವನ್ನು ಅಳವಡಿಸಿಕೊಂಡಿದ್ದರು. ಆರ್ಥಿಕ ಮೌಲ್ಯವನ್ನು ಹೆಚ್ಚಿಸುವ ಕಂಪನಿಗಳನ್ನು ಆಯ್ಕೆ ಮಾಡಿ ಬಹುಶಃ ದಶಕಗಳ ಕಾಲ ಷೇರುಗಳನ್ನು ಹಿಡಿದುಕೊಳ್ಳುತ್ತಿದ್ದರು. 3. ಮಾರುಕಟ್ಟೆ ಚಲನೆಗಳ ಅನ್ವೇಷಣೆ. ಮಾರುಕಟ್ಟೆ ಸುಧಾರಣೆ ಮತ್ತು ಕುಸಿತಗಳನ್ನು ತೀಕ್ಷ್ಣವಾಗಿ ಗಮನಿಸಿ ಜುಂಡುನವಾಲಾ ನೆಟ್ಟಿರುವ ಸಮಯದಲ್ಲಿ ಹೂಡಿಕೆ ಮಾಡಿ ಯಶಸ್ಸು ಕಂಡರು. ಮುಖ್ಯ ಹೂಡಿಕೆಗಳು ಮತ್ತು ಯಶಸ್ಸು. 1. ಟೈಟಾನ್. ಟಾಟಾ ಗ್ರೂಪ್ನ ಟೈಟಾನ್ನಲ್ಲಿ ಬೃಹತ್ ಹೂಡಿಕೆ ಮಾಡಿದ ಜುಂಡುನವಾಲಾ ಈ ಕಂಪನಿಯ ಷೇರುಗಳು ಬಹುಪಟ್ಟು ಲಾಭ ತರುವಂತೆ ಮಾಡಿದರು. ಈ ಹೂಡಿಕೆ ಅವರ ಹೆಸರು ಜನಪ್ರಿಯಗೊಳಿಸಿತು. 2. ಕ್ರಿಸಿಲ್. 1986ರಲ್ಲಿ ಕ್ರಿಸಿಲ್ ಎಂಬ ಕ್ರೆಡಿಟ್ ರೇಟಿಂಗ್ ಕಂಪನಿಯಲ್ಲಿ ಅವರು ಹೂಡಿಕೆ ಮಾಡಿದರು. ಇದು ಬಂಡವಾಳ ಮಾರುಕಟ್ಟೆಯಲ್ಲಿ ಅವರ ಮುಂದಿನ ಸಾಧನೆಗೆ ದಾರಿ ತೋರಿಸಿತು. 3. ಔಷಧ ಮತ್ತು ಆರೋಗ್ಯ. ಔಷಧೀಯ ಕಂಪನಿಗಳಲ್ಲಿ ಹೂಡಿಕೆ ಮಾಡಿದ ಜುಂಡುನವಾಲಾ ನಿಪುಣತೆಯಿಂದ ಲಾಭ ಗಳಿಸಿದರು. ಲುಪಿನ್ ಎಂಬ ಔಷಧ ಕಂಪನಿಯ ಹೂಡಿಕೆಯಲ್ಲಿ ಅವರು ಗಮನಾರ್ಹ ಯಶಸ್ಸು ಕಂಡರು. 4. ಎಸ್ಕಾರ್ಟ್ಸ್. ಆಟೋಮೊಬೈಲ್ ಕ್ಷೇತ್ರದಲ್ಲಿ ಎಸ್ಕಾರ್ಟ್ಸ್ ಕಂಪನಿಯ ಮೇಲೆ ಹೂಡಿಕೆ ಮಾಡಿದ್ದು ಈ ಕ್ಷೇತ್ರದಲ್ಲಿ ಲಾಭದಾಯಕ ಅಡಿಗಾಲು ಹಾಕಲು ನೆರವಾಯಿತು. ಉದ್ಯಮ ಸಾಕ್ಷಾತ್ಕಾರ. ಜುಂಡುನವಾಲಾ ಕೇವಲ ಷೇರು ಮಾರುಕಟ್ಟೆಯಲ್ಲಿ ಮಾತ್ರವಲ್ಲ, ವ್ಯವಹಾರ ಮತ್ತು ಉದ್ಯಮ ದಿಗ್ಗಜರಾಗಿ ಬೆಳೆದರು. 2021ರಲ್ಲಿ ಅವರು ಆಕಾಸ ಏರ್ ಎಂಬ ಕಡಿಮೆ ಬಜೆಟ್ ವಿಮಾನಯಾನ ಸೇವೆಯನ್ನು ಪ್ರಾರಂಭಿಸಿದರು. ಈ ಕಂಪನಿಯ ಉದ್ದೇಶವು ಎಕಾನಮಿ ಕ್ಲಾಸ್ ಪ್ರಯಾಣಿಕರಿಗೆ ಶ್ರೇಷ್ಠ ಸೇವೆಯನ್ನು ಒದಗಿಸುವುದು. ವೈಯಕ್ತಿಕ ಜೀವನ. 1987ರಲ್ಲಿ ಜುಂಡುನವಾಲಾ ರೇಖಾ ಜುಂಡುನವಾಲಾ ಅವರನ್ನು ವಿವಾಹವಾದರು. ರೇಖಾ ಕೂಡ ಹೂಡಿಕೆದಾರರಾಗಿ ಜುಂಡುನವಾಲಾ ಅವರ ಬಲವಾಗಿದ್ದರು. ಅವರಿಗೆ 3 ಮಕ್ಕಳು, ನಿಶಿತಾ, ಅರವ್ ಮತ್ತು ತಾರಾ. ಕುಟುಂಬ ಜೀವನವನ್ನು ಸಮತೋಲನದಲ್ಲಿ ಇಟ್ಟುಕೊಂಡು ಜುಂಡುನವಾಲಾ ತಮ್ಮ ಉದ್ಯಮಗಳಲ್ಲಿ ಮುನ್ನಡೆಸಿದರು. ಸಮಾಜಮುಖಿ ಕಾರ್ಯಗಳು. ರಾಕೇಶ್ ಜುಂಡುನವಾಲಾ ವಿವಿಧ ಸಾಮಾಜಿಕ ಸೇವಾ ಕಾರ್ಯಗಳಲ್ಲಿ ತೊಡಗಿದ್ದರು. ಅವರ ಚಾರಿಟೇಬಲ್ ದೇಣಿಗೆಗಳು ಪ್ರಾಮುಖ್ಯತೆಯನ್ನು ಗಳಿಸಿದ್ದವು. 1. ಆರೋಗ್ಯ. ಭಾರತದ ಆರೋಗ್ಯ ಸೇವೆಯನ್ನು ಸುಧಾರಿಸಲು ಅನೇಕ ಆಸ್ಪತ್ರೆಗಳ ಸ್ಥಾಪನೆಗೆ ನೆರವಾಯಿತು. 2. ಶಿಕ್ಷಣ. ಶಿಕ್ಷಣದ ಗುಣಮಟ್ಟವನ್ನು ಸುಧಾರಿಸಲು ಅನೇಕ ಸಂಸ್ಥೆಗಳಿಗೆ ಆರ್ಥಿಕ ಸಹಾಯ ನೀಡಿದರು. 3. ಸ್ವಚ್ಛ ಭಾರತ. ಸ್ವಚ್ಛತೆ ಮತ್ತು ಪರಿಸರ ಸುಧಾರಣೆಯ ಯೋಜನೆಗಳಿಗೆ ಬೆಂಬಲ ನೀಡಿದರು. ಮರಣ ಮತ್ತು ನೆನಪು. 2022ರ ಆಗಸ್ಟ್ 14ರಂದು ಮುಂಬೈಯಲ್ಲಿ ಜುಂಡುನವಾಲಾ ಹೃದಯಾಘಾತದಿಂದ ನಿಧನರಾದರು. 62 ವರ್ಷದ ಜೀವಿತಾವಧಿಯಲ್ಲಿ ಅವರು ಅನೇಕ ಹೂಡಿಕೆದಾರರಿಗೆ ಪ್ರೇರಣೆಯಾಗಿದ್ದರು. ಅವರು ಭಾರತದ ಷೇರು ಮಾರುಕಟ್ಟೆಯ ಬಿಗ್ ಬುಲ್ ಎಂಬ ಹೆಸರಿನಲ್ಲಿ ಅಮರರಾದರು. ಅವರಿಂದ ಕಲಿಯಬೇಕಾದ ಪಾಠಗಳು.
1. ಹೆಚ್ಚು ಶ್ರಮ, ಕಠಿಣ ಶ್ರಮದ ಮೂಲಕ ನಿಮ್ಮ ಗುರಿಯನ್ನು ಸಾಧಿಸಬಹುದು. 2. ಸಾಹಸ ಮನೋಭಾವ, 78 ಅನಿಶ್ಚಿತತೆಯನ್ನು ಎದುರಿಸಲು ಧೈರ್ಯವಿರಲಿ. 3. ಆರ್ಥಿಕ ಶಿಸ್ತ, ಹೊಣೆಗಾರಿಕೆಯೊಂದಿಗೆ ಹಣ ಹೂಡಿಸಿ. 4. ಲಾಭಕ್ಕೆ ಹಾತೊರೆಸದೆ ಕಾರ್ಯತತ್ವ, ಸಾಧನೆಯ ಮೇಲೆ ಕೇಂದ್ರೀಕರಿಸಿ. ರಾಕೇಶ್ ಜುಂಜುನವಾಲಾ ಅವರ ಜೀವನ ಒಂದು ಶ್ರೇಷ್ಠ ಉಲ್ಲೇಖನೀಯ ಕಥೆಯಾಗಿದೆ. ಅವರು ಭಾರತದ ನೂತನ ಷೇರು ಮಾರುಕಟ್ಟೆ ತಂತ್ರಜ್ಞಾನದ ಪ್ರೇರಕ ಶಕ್ತಿಯಾಗಿ ಬದಲಾದರು. ಅವರ ಸಾಧನೆ ಮತ್ತು ಪಾಠಗಳು ಮುಂದಿನ ಪೀಳಿಗೆಗೆ ದಾರಿ ತೋರಿಸುವಂತೆ ಇವೆ.